ನೋಡಿ, ಬಾಲಕೃಷ್ಣ ಅವರು ನಮ್ಮ ಪಕ್ಷದಲ್ಲಿ ಶಾಸಕರಿದ್ದಾರೆ. ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿಂತ ಮುಂಚೆ ಯಾವ ಪಕ್ಷದಲ್ಲಿ ಇದ್ದು ಬಂದ್ರಪ್ಪ? ಬಿ ಜೆ ಪಿನೂ ಮುಗಿಸಿದ್ದಾರೆ, ಜೆ ಡಿ ಎಸ್ಸು ಮುಗಿಸಿದ್ದಾರೆ. ಜೆ ಡಿ ಎಸ್ಸಲ್ಲೂ ಶಾಸಕರಿದ್ದರು, ನಮ್ಮ ಪಕ್ಷದಲ್ಲೂ ಬಂದು ಒಂದು ಬಾರಿ ಸೋತು ಈ ಬಾರಿ ಗೆದ್ದಿದ್ದಾರೆ. ಈಗ ಒಬ್ಬೊಬ್ರು ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ಹೌದು ರಾಜಣ್ಣವರು ಶಾಸಕರಿದ್ದಾರೆ, ಮಂತ್ರಿ ಇದ್ದರು, ಕಾಣದ ಕೈಗಳಿಂದ ಮಂತ್ರಿಗಿರಿ ಅಂತ ತೆಗೆದ್ರು. ಆಯ್ತನಪ್ಪ, ಅದೆಲ್ಲ ನಿಮ್ಗಳಿಗೆಲ್ಲ ಗೊತ್ತೇ ಇದೆ. ಇಡೀ ರಾಜ್ಯದಲ್ಲೂ ಅವೆಲ್ಲ ಏನೇನು ಆಗಿದೆ ಅನ್ನೋದೆಲ್ಲ ಪ್ರತಿ ಜನಕ್ಕೂ ಗೊತ್ತಿದೆ. ಈ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಾತಾಡೋದು ದಾಟಿ ತೆವಲಿರುತ್ತೆ ಒಬ್ಬೊಬ್ರಿಗೆ, ಏನ್ರಿ, ಇಲ್ಲ ತೀಟೆ ಇರುತ್ತೆ. ಅದನ್ನು ತೀರಿಸ್ಕೊಬೇಕು ಅಂತ ಹೇಳಿದ್ರೆ ಈ ರೀತಿ ಮಾತಾಡ್ತಾರೆ. ಎಲ್ಲ ರಾಜಣ್ಣವ್ರು ಮೊನ್ನೆ 3 ದಿವಸದಿಂದ ನಿಮ್ಮ ಮಾಧ್ಯಮದ ಮುಂದೆ ಹೇಳಿದ್ರಲ್ಲಪ್ಪ, ಪಕ್ಷ ಬಿಡೋದಿಲ್ಲ, ಕಾಂಗ್ರೆಸ್ಸಲ್ಲೇ ಇರ್ತೀನಿ, ಕಾಂಗ್ರೆಸ್ಸಿಂದ ನಾನು ಎಲ್ಲ ಅಧಿಕಾರಗಳನ್ನ ಅನುಭವಿಸಿದ್ದೀನಿ, ನಾನು ಕಡೆವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಸರ್, ರಾಜಣ್ಣವರೆಲ್ಲೂ ಅಲ್ಲಿ ಇಲ್ಲಿ ಅಸೆಂಬ್ಲಿಯಲ್ಲಿ ಏನು RSS ಆಡೇನು ಆಡಿಲ್ವಲ್ಲ, ಅಥವಾ ಅವರ ಬಾಲ್ಯದಿಂದನೂ ಅವ್ರೇನು ಚಡ್ಡಿ ಹಾಕೊಂಡೇನು ಎಲ್ಲೂ RSS ಶಾಖಾ ಮಠಗಳು ಎಲ್ಲೂ ಹೋಗಿಲ್ವಲ್ಲ. ಹೌದಲ್ಲ, ಅವ್ರದ್ದೇ ಆದಂಥ ರಾಜಣ್ಣವ್ರದ್ದು ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಯಾಕೆ ಇದ್ದೀನಿ ಅನ್ನೋ ಮಾತನ್ನು ಮೊನ್ನೆ ಅವರು ನಿಮ್ಗಳ ಮುಂದೆ ಮಾತಾಡಿದ್ದಾರೆ. ಅದರಿಂದ ಈ ಥರ ಬಾಲಕೃಷ್ಣ ಅವರು ಮಾತಾಡ್ತಿದ್ದಂಗೆ ನಾನು ಯಾರನ್ನೋ ಮೆಚ್ಚಿಸ್ಬೇಕು ಅಥವಾ ಏನೋ ನನಗೆ ಸಿಗುತ್ತೆ, ಅಥವಾ ಮುಂದೆ ಬೇರೆ ವಿಶಾಪಲ್ಲಲ್ಲಿ ಏನಾದ್ರು ನಾನು ಮಂತ್ರಿಗಿರಿ ಆಗೋದಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದೀನೋ, ಅಥವಾ ನವಂಬರಲ್ಲಿ ಈಗ ರಾಜಣ್ಣವ್ರು ಹೇಳಿದ್ರಪ್ಪ, ಸೆಪ್ಟೆಂಬರ್ ಆದಮೇಲೆ ಕ್ರಾಂತಿ. ಆ ಕ್ರಾಂತಿ ಏನಂದರೆ ಇವ್ರುಗಳೆಲ್ಲ ಬಿ ಜೆ ಪಿಗೆ ಹೋಗ್ಬೋದು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ, ನಾಳೆ ಬೆಳಿಗ್ಗೆ ಇವರೇ ಬಿ ಜೆ ಪಿಗೆ ಹೋದರೆ ಆಶ್ಚರ್ಯನೂ ಪಡೋಂಗಿಲ್ಲ. ಅದೇ ಮಾತನ್ನು ಬಿ ಜೆ ಪಿ ಹಿರಿಯ ಶಾಸಕರು ಯತ್ನಾಳ್ ಮಾತಾಡಿದ್ದಾರೆ. 60-65 ಜನ ನಾನು ಕರ್ಕೊಂಬರ್ತೀನಿ, ಬಿ ಜೆ ಪಿಗೆ ಬರ್ತೀನಿ ಅಂತ ಮಾತನ್ನು ಯತ್ನಾಳ್ ಅವರು ಆಗಲೇ ಮಾತಾಡಿದ್ದಾರೆ. ಸೊ ಆ ಥರ ಏನಾದರೂ ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ನಡೆದು ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ರಾಜಣ್ಣವ್ರು ಹೇಳ್ತಾ ಇದ್ದಾರೆ, ಅದು ಸೆಪ್ಟೆಂಬರ್ ಕ್ರಾಂತಿ ಇದೇ ಇರ್ಬೋದು. ಸೊ ಅದರಿಂದ ನಾನು ಜಾಸ್ತಿ ಇದಕ್ಕೂ ಪಕ್ಷ ಬಿಡೋವಂಥ ವಿಚಾರ ರಾಜಣ್ಣವರಾಗಲಿ ನಾನಾಗಲಿ ಇಲ್ಲ. ನಾವು ಇರೋವಷ್ಟು ದಿವಸ ಎಲ್ಲಿರ್ತೀವಿ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ. ಅಧಿಕಾರ ಸಿಗುತ್ತೆ ಬಿಡುತ್ತೆ, ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ನಾವು ಶಾಸಕರಾಗಿರ್ಬೋದು, ಮುಂದೆ ಬರುವಂಥ ಚುನಾವಣೆಯಲ್ಲಿ ಮಾಜಿ ಇರ್ಬೋದು. ಸೊ ಅದರಿಂದ ಅದು ಜನಗಳು ಬಿಟ್ಟಿರುವಂಥದ್ದು. ಸೊ ಅದರಿಂದ ಮಾತಾಡುವಂಥ ವಿಚಾರ ಬಂದಾಗ ನಾಲ್ಗೆ ಮೇಲೆ ಹಿಡ್ಕೊಂಡು ಮಾತಾಡ್ತಾರೆ. ಬಾಲಕೃಷ್ಣ ಈ ರೀತಿ ಮಾತಾಡೋ ಅವಶ್ಯಕತೆ ಇತ್ತ ಈ ಸಂದರ್ಭದಲ್ಲಿ? ಹೇಳಿದ್ನಲ್ಲಪ್ಪ, ಒಬ್ಬೊಬ್ರಿಗೆ ಮಾತಾಡೋ ಚಟ ಇರುತ್ತೆ. ಯಾರನ್ನೋ ಒಬ್ಬನ ಓಲೈಸಬೇಕು ಅಂತ ಹೇಳಿದ್ರೆ ಏನಾದ್ರು ಈಗ ರಾಜಣ್ಣವ್ರ ಮೇಲೆ ಮಾತಾಡಬೇಕಲ್ಲ, ಹೌದಲ್ಲ. ಈಗ ನೀನು ಬೇರೆ ಯಾರು ಶಾಸಕರ ಮೇಲೆ ಸಚಿವರ ಮೇಲೆ ಮಾತಾಡಿದ್ರೆ ಅದಷ್ಟು ಅವ್ರಿಗೆ ಮೈಲೇಜ್ ಸಿಗೋಲ್ಲ. ರಾಜಣ್ಣವ್ರ ಮೇಲೆ ಮಾತಾಡಿದ್ರೆ, ಈಗ ರಾಜಣ್ಣವ್ರ ಮೇಲೆ ಯಾಕೆ ಮಾತಾಡ್ತಾರೆ? ಇವತ್ತು ಮಂತ್ರಿಗಿರಿ ತೆಗೆದ ಮೇಲೆ ಇಡೀ ರಾಜ್ಯಾದ್ಯಂತ ಪಕ್ಷಾತೀತವಾಗಿ ಇವತ್ತು ರಾಜಣ್ಣವ್ರಿಗೆ ಆಗಿರೋವಂಥ ತಪ್ಪಿಗೆ ಮತ್ತೆ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಪ್ರತಿಭಟನೆಗಳು ಆಗ್ತಾಯಿದೆ ಶಾಂತಿಯುತವಾಗಿ. ಅದಾದಮೇಲೆ ಕಳೆದ ಒಂದು 3 ದಿನದಿಂದ ಮನೆಗೆ ಎಲ್ಲ ಸ್ವಾಮೀಜಿಗಳು ಬಂದಿದ್ದರು. ಸೊ ಅವರು ಆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹೌದು, ಅನ್ಯಾಯ ಆಗಿದೆ, ನಾವು ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಿ ಮತ್ತೆ ನಿಮ್ಮನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡೋದ್ರಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನೋಡ್ತಿರೋದ್ರಿಂದ ಇವರೆಲ್ಲ ಸೇರೆ ತಾನೇ ತೆಗೆಸಿರೋದು. ಅಂದರೆ ಸೆಪ್ಟೆಂಬರ್ ಬಿಜೆಪಿಗೆ ಹೋಗ್ತಾರೆ ಅಂತ ಬಾಲಕೃಷ್ಣ ಇವರೆಲ್ಲ ಒಂದು ಟೀಮ್ ಹೋಗ್ಬೋದು, ಬಿಜೆಪಿಗೆ ಹೋಗ್ತಾರೆ. ಹೌದು, ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಇವರೆಲ್ಲ ಬಿಜೆಪಿಗೆ ಸೇರೋದು. ಸರ್, ಕೋಟ್ ಮಾಡಿದ್ವಿ, ಅವ್ರು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ. ಸರ್, ಡಿ ಕೆ ಶಿವಕುಮಾರ್ ಅವರು ಒಂದು ಕಾಲು ಬಿಜೆಪಿಗೆ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ ಅಂತ. ಹಾಗಾದ್ರೆ ಇವ್ರ ಟೀಮ್ ಎಲ್ಲ ಹೋಗ್ತಾ ಡಿ ಕೆ ಶಿವಕುಮಾರ್ ಸಮೇತ ಅಂತ. ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ರಾಜಣ್ಣವ್ರು ಹೇಳಿದ್ರು ಅದೇ ವಿಚಾರನೇ ಈಗ ನಾನು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಸೆಪ್ಟೆಂಬರ್ ಕ್ರಾಂತಿ ಅಂತ ಏನಂತ ಹೇಳಿದ್ರೆ ಎಲ್ಲ ಬಿಜೆಪಿಗೆ ಹೋಗ್ತಾರೆ. CM ಸ್ಥಾನಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಅಂತಾನೆ ಸರ್? ಯಾವ ಪಕ್ಷದಲ್ಲಾದ್ರು CM ಸ್ಥಾನ ಕೊಡ್ತೀನಿ ಅಂದರೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ, ಹೌದಲ್ಲ, ಅದೇ ಕ್ರಾಂತಿ, ಬೇರೆ ಏನಿಲ್ಲ. ರಾಜಣ್ಣ ಅವರು ರಾಜೀನಾಮೆ ಆದ್ಮೇಲೆ ಬಿಜೆಪಿ ನಾಯಕರು ಬಹಿರಂಗವಾಗಿ ಕರೆದಿದ್ರು ಬನ್ನಿ ಅಂತ. ನೋಡಿ, ಆ ಪ್ರಯತ್ನ ಏನಾದ್ರು ಗಂಭೀರವಾಗಿ ಆಗಿದಾವ? ಬಹಿರಂಗವಾಗಿ ಕರೆದಿದ್ದಾರೆ ಅಂತೇಳಿ ರಾಜಣ್ಣವ್ರನ್ನ ಯಾರು ಭೇಟಿ ಮಾಡಿಲ್ಲ. ಸ್ವಾಭಾವಿಕವಾಗಿ ಕರೀತಾರೆ, ಕರೆದಿಲ್ಲ ಅಂತೇಳಿ. ಈಗ ರಾಜಣ್ಣವರು ಅಂತಲ್ಲ, ಬೇರೆ ಯಾರಿಗಾರು ಈ ಥರ ಸಮಸ್ಯೆ ಆಗಿದ್ರು ಕರೆಯೋವಂಥದ್ದು ಸಹಜ, ಹೌದಲ್ಲ. ಏನು ರಾಜಣ್ಣವ್ರೇನು ಯಾವುದೋ ಹಗರಣ ಮಾಡಿ ಸಿಗಾಕೊಂಡು ರಾಜೀನಾಮೆ ಕೊಟ್ಟಿಲ್ಲಪ್ಪ. ಸೊ ಇಲಾಖೆಯಲ್ಲಿ ಏನು ಸಮಸ್ಯೆ ಆಗಿಲ್ಲ. ಎಲ್ಲ ಒಳಗಡೆ ಸಂಚು ಪಿತೂರಿಯಿಂದ ರಾಜಣ್ಣವ್ರನ್ನ ರಾಜೀನಾಮೆ ಪಡೆದಿದ್ದಾರೆ ಬಿಟ್ಟರೆ ಏನಾದ್ರು ಇಲಾಖೆಯಲ್ಲಿ ಸಮಸ್ಯೆ ಇದೆಯಾ? 2.5 ವರ್ಷ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸಗಳಾಗಿದೆ. ಹಿಂದೆ ಆಗದಲ್ಲೇ ಇರೋವಂಥ ಕೆಲಸಗಳನ್ನೆಲ್ಲ ಮಾಡಿದರೆ. ಮೊನ್ನೆ ಅಮೆಂಡ್ಮೆಂಟು ಬಿಲ್ ಪಾಸ್ ಆಗಿದೆ. ಅದು ಯಾರಿಗೆ ಅನುಕೂಲ ಆಗುತ್ತೆ? ಹೌದಲ್ಲ, ಯಾರು ಸಣ್ಣ ಜಾತಿ ಇರುತ್ತೆ ಅಂಥವ್ರಿಗೆ ಏನೋ ಒಂದು ನಾಮನಿರ್ದೇಶನ ಸೊಸೈಟಿಗಳು ಆಗಲಿ ಅಂತ ಮಾಡಿರೋವಂಥ ಕ್ರಾಂತಿ ಇದು. ಹಿಂದೆ ಯಾಕೆ ಯಾರು ಮಾಡೋಕ್ಕಾಗಲಿಲ್ಲ? ಇವೆಲ್ಲ ಮಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚು ರಾಜಣ್ಣವ್ರಿಗೆ ಒಳ್ಳೆಯ ಹೆಸರು ಬರುತ್ತೆ.
ಸರ್ಕಾರ ಸಿದ್ದರಾಮಯ್ಯ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತೇಳಿ ಇದು ಕಾರಣಕೈಗಳೆಲ್ಲ ಪಿತೂರಿ ಮಾಡಿ ರಾಜನ ವಿರುದ್ಧ ಷಡ್ಯಂತ್ರ ಆಗಿಲ್ಲ, ಅವರೇ ಪದೇ ಪದೇ ತಪ್ಪು ಮಾಡಿದ್ರು, ಹಾಗಾಗಿ ಅವರು ಸ್ಥಾನವನ್ನು ಕಳ್ಕೊಬೇಕಾಯ್ತು, ವಜೆ ಆಗ್ಬೇಕಾಯ್ತು. ಪದೇ ಪದೇ ಹೇಳಿಕೆ ಏನು ಹೇಳಿಕೆ ಕೊಟ್ಟಿದ್ದಾರೆ, ತಪ್ಪೇನು ಹೇಳಿದ್ದಾರೆ? ರಾಜಣ್ಣವರು ಎಲ್ಲರೂ ಗೊತ್ತಿರೋಗೆ ನೇರ ನೋಡಿ ಎಲ್ಲಿ ಏನು ತಪ್ಪಿರುತ್ತೆ ಅಂತ ಅದನ್ನು ಹೇಳ್ತಾರಪ್ಪ. ಅದನ್ನು ನೀವು ಗ್ರಹಿಸುವಂಥದ್ದನ್ನು ರಾಜಣ್ಣವ್ರು ತಪ್ಪು ಹೇಳಿದ್ದಾರೆ ಅಂತ ಹೇಳಿದ್ರೆ ಏನಾರು ಪಕ್ಷದ ವಿರುದ್ಧವಾಗಿ ಏನಾರು ಹೇಳಿದ್ದಾರೆ, ಯಾಕಂದ್ರೆ ನಾಯಕರ ವಿರುದ್ಧವಾಗಿ ಏನಾರು ಹೇಳಿದ್ದಾರೆ? ಸಿದ್ದರಾಮಯ್ಯವ್ರು ಹೌದ್ರಿ, ನಾವು ಇವತ್ತಲ್ಲ ಇನ್ನೂ 10 ವರ್ಷವರೆಗೂ ನಾವು ಸಿದ್ದರಾಮಯ್ಯ ಬೇಡ, ಅದರಲ್ಲಿ ಏನು ಇನ್ನು ಮಾತಿಲ್ಲ ಆಯ್ತಲ್ಲ. ನಾಳೆ ಬೆಳಿಗ್ಗೆ ನಮಗೆ ಯಾರನ್ನಾರು ಮತ ತೊಗೊಬೇಕು ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ತೋರಿಸಿ ನಮ್ಗೆ ಮತ ಬಿಡುತ್ತೆ, ಇನ್ಯಾರನ್ನ ತೋರಿಸ್ಕೊಂಡು ನಮಗೆ ಅದೆಲ್ಲ ಆಗುವಂಥದ್ದಲ್ಲ. ಸೊ ಅದರಿಂದ ಹೌದು ನಾವು ಸಿದ್ದರಾಮಯ್ಯವ್ರ ಜೊತೆ ಇದ್ದೀವಿ, ಸಿದ್ದರಾಮಯ್ಯವ್ರ ಪರ ಇದ್ದೀವಿ ಅನ್ನೋದಕ್ಕೆ ಇಷ್ಟೊಂದು ನಮ್ಗಳ ಮೇಲೆ. ಬಾಲಕೃಷ್ಣ ಅವ್ರು ಹೇಳ್ತಾರೆ ರಾಜಣ್ಣ ಅವ್ರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ. ಸೆಪ್ಟೆಂಬರಲ್ಲಿ ಮಾಡ್ರಪ್ಪ ಅವರು ಬ್ರೈನ್ ಮ್ಯಾಪಿಂಗ್, ಯಾರ್ಯಾರನ್ನ ಮಾಡಿದ್ರೆ ಇವರೆಲ್ಲ ಮುಖಂಡಗಳನ್ನ ಯಾರ್ಯಾರ ಜೊತೆ ಮಾತಾಡ್ತಿದ್ದಾರೆ, ಯಾರ್ಯಾರ ಜೊತೆ ಲಿಂಕಲ್ಲಿದ್ದಾರೆ. ಸೆಪ್ಟೆಂಬರಲ್ಲಿ ಏನು ಇಲ್ಲಿ ಬಂತಲ್ಲ ಸೆಪ್ಟೆಂಬರಿಗೆ ಇದು ಆಗ್ತಿದ್ದಂಗೆ ಗೊತ್ತಾಗುತ್ತಲ್ಲ. ಅಂದರೆ ಕೆಲವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕಾಲು ಹೊರಗಿಟ್ಟಿದ್ದಾರೆ ಅನ್ನೋದು ಸತ್ಯ ಆಗುತ್ತೆ. ಹೌದು, ಥ್ಯಾಂಕ್ ಯು. ಮಠಾಧೀಶರು ಕೆಲವರೆಲ್ಲರೂ ಕೂಡ ನಿಮ್ಮ ತಂದೆಯವರ ಪರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಏನೋ ಭೇಟಿಯಾಗಿ ಚರ್ಚೆ ಮಾಡ್ತಾರೆ ಇರ್ತಕ್ಕಂಥ ಭೇಟಿ ಆಗ್ತಾರೆ. ಅವರು ದಿನಾಂಕ ನಿಗದಿ ಕೇಳಿದ್ದಾರೆ ಮಠಾಧೀಶರು, ಯಾವತ್ತು ಡೇಟ್ ಕೊಡ್ತಾರೆ. ನಮ್ಮ ಖರ್ಗೆಯವರು ಇರ್ಬೋದು, ರಾಹುಲ್ ಗಾಂಧಿಯವರು ಇರ್ಬೋದು, ವೇಣುಗೋಪಾಲ್ ಅವರು. ಸೊ ಇವರೆಲ್ಲ ಯಾವತ್ತು ನಿಗದಿ ದಿನಾಂಕ ಕೊಡ್ತಾರೆ ಅವತ್ತು ಸ್ವಾಮಿಗಳೆಲ್ಲ ಹೋಗ್ತಾರೆ. ಅವರು ಕೇಳಿದ್ದಾರೆ, ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ, ಯಾವತ್ತು ಸಿಗುತ್ತೆ ಅವತ್ತು ಹೋಗ್ಬೇಕು. ಸಿಎಂ ಏನಾದ್ರು ನನ್ನ ವಜಾ ಹಿಂದೆ ಒಂದು ಷಡ್ಯಂತ್ರ ಇದೆ ಅಂತ, ಈಗ ದೆಹಲಿಗೆ ಹೋಗಿ ಬಂದ ಮೇಲೆ ಷಡ್ಯಂತ್ರ ಬಹಿರಂಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಷಡ್ಯಂತ್ರದಲ್ಲಿ ಇರೋರು ಬಹಿರಂಗ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಆರೋಪ ಅಥವಾ ಸುಳ್ಳು ಆಪಾದನೆಗಳು ಬರ್ತಾ ಇದಾವೆ ಬಿಜೆಪಿಗೆ ಹೋಗ್ತಾರೆ. ಹೌದು ಅನ್ಸುತ್ತೆ, ಇವೆಲ್ಲ ಆಪಾದನೆಗಳು ನೋಡಿದ್ರೆ ಅದು ರಾಜಣ್ಣವ್ರು ಹೇಳೋದು ಸತ್ಯ ಅಂತ. ಎಸ್ ಸರ್, ಥ್ಯಾಂಕ್ ಯು ಸರ್. ಸಿಎಂ ಕರೆದು ಮಾತಾಡಿದ್ರೆ ತಮ್ಮ ಹತ್ರ, ತಂದೆಯವ್ರ ಹತ್ರ ಡೆಲ್ಲಿಗೆ ಹೋಗು ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅನ್ನೋಂಥ ಮಾಹಿತಿ ನನ್ನ ಹತ್ರ. ಸರ್ ಇನ್ನೊಂದು, ಈ ಸಚಿವ ಸ್ಥಾನವನ್ನು ST 2 ಸಲ ಸಚಿವ ಸ್ಥಾನ ಇದರಿಂದ ವಂಚನೆ ಆದಂಗೆ ಆಯ್ತು. ಹೌದು, ಮತ್ತೆ ಅದೇ ಕಮ್ಯುನಿಟಿ ಕೊಡಬೇಕು ಅನ್ನುವಂಥದ್ದು ಇದೆ. ಹೌದು. ಸಮುದಾಯದ ಯಾರೇ ಹಿರಿಯರು ಇರ್ಬೋದು ಅಥವಾ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ ಹೌದಲ್ಲ, ಈಗ ನಾವು 15 ಜನ ಶಾಸಕರಿದ್ದೀವಿ, ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದಿರುವಂಥ 2 ಶಾಸಕರಿದ್ದಾರೆ, ಅದರಲ್ಲಿ ಮತ್ತೆ ರಾಜಣ್ಣವರು ಹೋಗ್ತೀವಿ. ಈಗ 2 ಸಚಿವ ಸ್ಥಾನ ST ಜನಾಂಗದಲ್ಲಿ ಹೋಗಿರೋದ್ರಿಂದ ಅದೇ ಜಾತಿಯವರಿಗೆ ಕೊಡಬೇಕು ಅನ್ನೋವಂಥ ಕೂಗಷ್ಟೇ. ನಾನೇನು ಆಕಾಂಕ್ಷಿ ತಂದೆಯವ್ರಿಗೆ ಕೊಡಬೇಕು ಅಂತ ಕೇಳಿ ಆಕಾಂಕ್ಷಿ. ರಾಜಣ್ಣ ಸರ್ ಒಂದು ಮಾತು ಹೇಳಿದ್ದಾರೆ ಸರ್, ಮತ್ತೆ ಇದೇ ಗೌರ್ಮೆಂಟಲ್ಲಿ ನಾನು ಮಂತ್ರಿ ಆಗ್ತೀನಿ ಅಂತ. ಏನು ವಿಶ್ವಾಸ ಸರ್ ಇದೆಯಾ? ಅಲ್ಲ ಹೋಗಿ ನಾವು ಅದನ್ನು ಅಂದಟ್ಟು ಮಾಡ್ತೀವಿ. ರಾಷ್ಟ್ರೀಯ ನಾಯಕರು ಏನಿದ್ದಾರೆ, ಏನಾಗಿದೆ ಹಿಂದೆ ಪಿತ್ತೂರಲ್ಲಿ ಇವ್ರು ಏನು ತೋರಿಸಿದ್ರು ಅದನ್ನು ನಾವು ಬ್ರೀಫ್ ಮಾಡ್ತೀವಿ. ಬ್ರೀಫ್ ಮಾಡಿದ್ಮೇಲೆ ಮುಂದೆ ಕೊಡ್ತೀವಿ ಅಂತ ಭಾವನೆಯೂ ನಮ್ಮಲ್ಲಿದೆ. ರಾಷ್ಟ್ರೀಯ ನಾಯಕ ರಾಜಣ್ಣ ಅವರನ್ನ ಯಾವುದೇ ಶಕ್ತಿ ತಡೆಯೋದಿಲ್ಲ, ಕಾಂಗ್ರೆಸ್ನಲ್ಲಿ ಇಲ್ಲ ಅಂತೀರಾ? ಶಕ್ತಿ ತಡೆ ಕಾಂಗ್ರೆಸ್ಸಲ್ಲಿ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ನಮ್ಗೆ ಆಗಿರೋಂಥ ಅನ್ಯಾಯನ ಮತ್ತೆ ನಮ್ಗೆ ಕೊಡಿ ಅಂತ ಕೇಳ್ತಿದ್ದೀವಿ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು. ಎಸ್.